ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ PCA ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಕತ್ತಲೆಯ ಗರ್ಭದಲ್ಲಿ ಈ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಕವಿತೆಯನ್ನು ಬರೆದಿರುವಂಥವರು ಕವಿತಾ ಕುಸುಗಲ್ಲ. ಕವಿತೆ ಹೀಗಿದೆ: ಹೊರಟಿ ಮನೆಯಾಚೆ ಬಿಟ್ಟು ಗೋಡೆಯ ಸೆರೆ, ಹಸಿರು ಗಿಡ ಹೂ ಬಳ್ಳಿ ರಂಗೋಲಿಯಂಗಳ. ಈ ಕವಿತೆಯ ಸಾರಾಂಶ: ಈ ಕಾವ್ಯ ಭಾಗದಲ್ಲಿ ಕವಯತ್ರಿ ಮನೆಯಲ್ಲೇ ಇರುವಂತಹ ಜೀವನದಿಂದ ಹೊರಬಂದು ಪ್ರಕೃತಿಯೊಳಗೆ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕವಯತ್ರಿ ತಮ್ಮ ಕವಿತೆಯಲ್ಲಿ ಹೇಳ್ತಾರೆ, ಹೊರಟಿ ಮನೆಯಾಚೆ ಬಿಟ್ಟು ಗೋಡೆಯ ಸೆರೆ. ಅಂದರೆ ನಾವು ಮನೆಯೊಳಗಡೆ ಗೋಡೆಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ. ಆ ಬಂಧನದಿಂದ ಹೊರಗಡೆ ಬಂದು ಈ ಸ್ವತಂತ್ರವಾದಂತಹ ಪ್ರಪಂಚ ಹೇಗಿದೆ ಅನ್ನೋದನ್ನು ಅನುಭವಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಲೈನಲ್ಲಿ ಹೇಳ್ತಾರೆ, ಹಸಿರು ಗಿಡ ಹೂ ಬಳ್ಳಿ ರಂಗೋಲಿಯಂಗಳ. ಮನೆ ಹೊರಗಡೆ ನೋಡಿದಾಗ ಪ್ರಕೃತಿಯ ಒಂದು ಸೌಂದರ್ಯ ಏನಿದೆ ಅದನ್ನು ನಾವು ಅನುಭವಿಸಬೇಕು. ಆ ಸುಂದರವಾದಂತಹ ಪ್ರಕೃತಿಯ ದರ್ಶನವನ್ನು ಕವಿ ತಮ್ಮ ಈ ಸಾಲುಗಳಲ್ಲಿ ವರ್ಣಿಸಿದ್ದಾರೆ. ಕವಿಯತ್ರಿ ಏನು ಹೇಳ್ತಾರೆ ಅಂದರೆ, ಈ ಪ್ರಕೃತಿನಲ್ಲಿ ಇರುವಂತಹ ಹಸಿರು ಗಿಡ ಹಾಗೆ ಹೂ ಬಳ್ಳಿಗಳು ಹೇಗೆ ಸುಂದರವಾಗಿ ಕಾಣಿಸ್ತಿದೆ ಅಂದರೆ ರಂಗೋಲಿಯನ್ನೇ ಹಾಕ್ಬಿಟ್ಟಿದೆಯೇನೋ ಪ್ರಕೃತಿ ಅಂತ ಹೇಳ್ತಾರೆ. ಕವಯತ್ರಿ ಒಟ್ಟಾರೆಯಾಗಿ ಈ ಸಾಲುಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಮಾನವ ಬದುಕೋದಕ್ಕೋಸ್ಕರ ಕೃತಕವಾದಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವಾಗಲೂ ಅದರೊಳಗಡೆನೇ ಬದುಕಬೇಕು ಅನ್ನೋದನ್ನು ಅವನು ಸೀಮಿತವಾಗಿ ತನ್ನ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾನೆ. ಆದರೆ ಕವಿಯತ್ರಿ ಹೇಳ್ತಾರೆ, ಪ್ರಕೃತಿಯಲ್ಲಿರುವಂತಹ ಹಸಿರು ಪರಿಸರದಲ್ಲಿ ಸ್ವಚ್ಛಂದವಾಗಿ ಬದುಕೋದನ್ನು ಮನುಷ್ಯ ಕಲಿಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ನಿಜವಾದ ಸಂತೋಷ ಮತ್ತು ಸ್ವಾತಂತ್ರ್ಯ ಸಿಗುತ್ತೆ ಅಂತ ಕೂಡ ಕವಿಯತ್ರಿ ಸಂದೇಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳು ಹೀಗಿವೆ: ಊರ ನಡು ಬೀದಿ ಹನುಮ ಚರ್ಚ್ ಮಸೀದಿ ದಾಟಿ ನಡೆದಷ್ಟು ದೂರ ಪ್ರಶ್ನೆ ಕೋಟಿ. ಈ ಸಾಲುಗಳಲ್ಲಿ ಕವಿಯತ್ರಿ ಸಮಾಜದ ವಾಸ್ತವ ಸ್ಥಿತಿಯನ್ನು ಚಿತ್ರಿಸ್ತಾರೆ. ಪ್ರೆಸೆಂಟ್ ಏನಿದೆ ಸಮಾಜದಲ್ಲಿ ಅನ್ನೋದನ್ನು ಚಿತ್ರಿಸ್ತಾ ಇದ್ದಾರೆ. ಕವಯತ್ರಿ ತಮ್ಮ ಕವಿತೆಯಲ್ಲಿ ಅನೇಕತೆಯಲ್ಲಿ ಏಕತೆ ಹೇಗೆ ನಾವು ಕಾಪಾಡಿಕೊಂಡಿದ್ದೀವಿ, ಧರ್ಮದ ವಿಷಯದಲ್ಲಿರ್ಬೋದು, ಸಂಸ್ಕೃತಿಯ ವಿಷಯದಲ್ಲಿರಬಹುದು ಅನ್ನೋದನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಊರಿನ ಮಧ್ಯ ಬೀದಿಯಲ್ಲಿ ನಡೀತಾ ಹೋಗುವಾಗ ನಮಗೆ ಕೇವಲ ಒಂದು ಧರ್ಮದ ಒಂದು ಮಂದಿರ ಆಗಲಿ ಅಥವಾ ಧಾರ್ಮಿಕ ಸ್ಥಳವಾಗಲಿ ಸಿಗೋದಿಲ್ಲ. ಉದಾಹರಣೆಗೆ ಕವಯಿತ್ರಿ ಹೇಳ್ತಾರೆ, ಹನುಮ ದೇವಾಲಯ, ಚರ್ಚು, ಮಸೀದಿ ಹೀಗೆ ವಿಭಿನ್ನ ಧರ್ಮಗಳ ಸ್ಥಳಗಳನ್ನು ನಾವು ದಾಟ್ಕೊಂಡು ಹೋಗ್ತೀವಿ. ಇದು ನಮ್ಮ ಸಮಾಜದಲ್ಲಿ ಇರುವಂತಹ ಅನೇಕತೆಯಲ್ಲಿ ಏಕತೆ ಅಂದರೆ ವಿಭಿನ್ನ ಧರ್ಮಗಳ ಮಧ್ಯದಲ್ಲಿ ನಾವು ಹೇಗೆ ಬದುಕ್ತಿದ್ದೀವಿ ಖುಷಿಯಾಗಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೆ ಇವೆಲ್ಲವನ್ನು ದಾಟಿ ಹೋಗುವಾಗ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನಂದರೆ, ಧರ್ಮಗಳಿದ್ರೂ ಏಕೆ ಭಿನ್ನತೆ? ಹಾಗೆ ಧರ್ಮದ ಹೆಸರಿನಲ್ಲಿ ಯಾಕೆ ನಾವು ಜಗಳ ವೈಷಮ್ಯವನ್ನು ಇಟ್ಕೊಂಡಿದ್ದೀವಿ? ಏಕೆ ಮಾನವನಿಗೆ ಶಾಂತಿ ಸಿಗ್ತಾ ಇಲ್ಲ? ಇಷ್ಟೊಂದು ಧರ್ಮಗಳಿದ್ರೂ ಕೂಡ ಮಾನವ ಸಮಾಜದಲ್ಲಿ ಧರ್ಮಗಳಿವೆ, ಆದರೆ ಅವುಗಳ ನಡುವೆ ಏಕತೆ ಮತ್ತು ಸಮಾನತೆ ಎಲ್ಲನೂ ಒಂದೇ ಅನ್ನೋ ಒಂದು ಭಾವನೆ ಇಲ್ಲದೇ ಇರೋದ್ರಿಂದ ಅನೇಕ ಪ್ರಶ್ನೆಗಳು ಹುಟ್ಕೊಳ್ತವೆ. ಕವಿಯತ್ರಿ ಈ ಸಾಲುಗಳ ಮೂಲಕ ಸಮಾಜದ ವಿಭಿನ್ನತೆಯಲ್ಲಿ ಕೂಡ ನಾವು ಬದುಕ್ತಿದ್ದೀವಿ, ಆದರೆ ಮನಸ್ಸಿನಲ್ಲಿ ಎಷ್ಟು ಭಿನ್ನತೆಗಳನ್ನು ಇಟ್ಕೊಂಡಿದ್ದೀವಿ, ವೈಷಮ್ಯಗಳನ್ನು ಇಟ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಕವಿಯತ್ರಿ ಇಲ್ಲಿ ಎಲ್ಲರನ್ನ ಪ್ರೇರೇಪಿಸುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಹಗಲಿಗೇಕೆ ಇಷ್ಟು ವರ್ಣ, ಕಾಣುವ ರೇಖೆ ಎಲ್ಲ ಬೇರೆ, ರಾತ್ರಿ ಎಲ್ಲ ಮಾಯ ಬಣ್ಣ, ಕತ್ತಲಿನಲ್ಲಿ ಜಗ ವಿಲೀನ. ಈ ಸಾಲುಗಳಲ್ಲಿ ಕವಿಯತ್ರಿ ಹಗಲು ಮತ್ತು ರಾತ್ರಿ ನಡುವೆ ಇರುವಂತಹ ವ್ಯತ್ಯಾಸದ ಮೂಲಕ ಒಂದು ಗಾಢವಾದಂತಹ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಗಲಿನಲ್ಲಿ ಎಲ್ಲ ಕೂಡ ಸ್ಪಷ್ಟವಾಗಿ ಕಾಣುತ್ತೆ, ಯಾಕಂದರೆ ಸೂರ್ಯನ ಬೆಳಕು ಅಷ್ಟು ಸ್ಪಷ್ಟವಾಗಿ ಇರುತ್ತೆ. ಯಾರು ಹೇಗೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಜನರ ನಡುವೆ ಇರುವಂತಹ ಭೇದಗಳು ಕೂಡ ಅಂದರೆ ಬೇರೆ ಬೇರೆ ಜಾತಿ, ಬೇರೆ ಧರ್ಮ, ಹಾಗೆ ಬೇರೆ ವರ್ಗಗಳನ್ನ ಹೇಗೆ ಮನುಷ್ಯ ಕಾಪಾಡ್ಕೊಂಡಿದ್ದಾನೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದರಿಂದ ಎಲ್ಲರೂ ಬೇರೆ ಬೇರೆ ಅನ್ನೋ ಭಾವನೆ ಕೂಡ ಮೂಡಿಬರುತ್ತೆ. ಆದರೆ ರಾತ್ರಿ ಬಂದಾಗ ಕತ್ತಲಿನಲ್ಲಿ ಎಲ್ಲ ಬಣ್ಣಗಳು ಕಾಣಿಸದೆ ಹೋಗುತ್ತೆ, ಎಲ್ಲ ಕತ್ತಲಾಗಿ ಕಾಣಿಸುತ್ತೆ. ಎಲ್ಲವೂ ಒಂದೇ ರೀತಿಯಾಗಿ ಕಾಣುತ್ತೆ. ಯಾವುದೇ ವರ್ಗ, ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ ಕೂಡ ಅಲ್ಲಿ ಕಾಣಿಸೋದಿಲ್ಲ. ಅಂದರೆ ಎಲ್ಲ ಭೇದಗಳು ಅಳಿಸಿ ಹೋಗುತ್ತೆ, ಜಗತ್ತು ಒಂದೇ ರೀತಿಯಾಗಿ ಕಾಣುತ್ತೆ.
ಒಟ್ಟಾರೆಯಾಗಿ ಈ ಸಾಲಿನಲ್ಲಿ ಕವಯತ್ರಿ ಹೇಳ್ತಾರೆ, ಹಗಲು ಮಾನವರ ಮಧ್ಯೆ ಇರುವಂತಹ ಭೇದಗಳನ್ನು ತೋರಿಸಿದ್ರೆ ರಾತ್ರಿ ಎಲ್ಲವನ್ನು ಸಮಾನವಾಗಿ ಕಾಣಿಸುತ್ತೆ. ಕವಯತ್ರಿ ಇದ್ರ ಮೂಲಕ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಒಂದೇ ಅನ್ನೋ ಸಮಾನತೆಯ ಸಂದೇಶವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಯಾವ ಗಿಡವೋ ಯಾವ ಹೂವೋ ಸಂಜೆ ಗಾಳಿಗೆ ಒಂದೇ ಪರಿಮಳ, ನೆಲ ಮುಗಿಲೆಲ್ಲ ಎಲ್ಲೋ ಅಡಗಿದೆ, ಶಬ್ದವು ಕೇಳುವುದು ಅನಂತ ಮೌನ. ಈ ಕವನದಲ್ಲಿ ಕವಯತ್ರಿ ಹೇಳ್ತಾರೆ, ಪ್ರಕೃತಿಯ ಸೌಂದರ್ಯ ಮತ್ತು ಅದರಲ್ಲಿ ಅಡಗಿರುವಂತಹ ಏಕತೆಯನ್ನು ವ್ಯಕ್ತಪಡಿಸ್ತಾರೆ. ಯಾವ ಗಿಡವೋ ಯಾವ ಹೂವೋ ಅನ್ನೋ ವ್ಯತ್ಯಾಸ ಇಲ್ಲದೆ ಜೋರಾಗಿ ಗಾಳಿ ಬೀಸಿದಾಗ ಸಂಜೆನಲ್ಲಿ ಎಲ್ಲ ಗಿಡಗಳಲ್ಲಿ ಕೂಡ ಹೂವುಗಳಲ್ಲಿ ಕೂಡ ಪರಿಮಳ ಸಮಾನವಾಗಿ ಪ್ರಕೃತಿಯಲ್ಲಿ ಹರಡುತ್ತೆ. ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ಹೂ ಗಿಡಗಳು ಕೂಡ ಗಾಳಿ ಬೀಸಿದಾಗ ಒಂದೇ ರೀತಿ ಪರಿಮಳವನ್ನು ಬೀರೋದಕ್ಕೆ ಪ್ರಯತ್ನ ಪಡುತ್ತೆ, ಲೀನವಾಗಿ ಬಿಡುತ್ತೆ. ನಾನು ಮಲ್ಲಿಗೆ ಹೂವು ನಾನು ಸಪ್ರೇಟಾಗಿ ಘಮಘಮಿಸಬೇಕು, ಹಾಗೆ ನಾನು ಸಂಪಿಗೆ ಸಪ್ರೇಟಾಗಿ ಹೋಗಿ ಘಮಘಮಿಸಬೇಕು ಅಂತ ಭೇದ ಭಾವ ಮಾಡೋದಿಲ್ಲ. ಎಲ್ಲವೂ ಲೀನವಾಗಿ ತನ್ನ ಒಂದು ಪರಿಮಳವನ್ನು ಪ್ರಕೃತಿಯಲ್ಲಿ ಹರಡುತ್ತೆ ಅಂತ ಹೇಳ್ತಾರೆ. ಹಾಗೆ ನೆಲ ಮತ್ತು ಆಕಾಶ ಎಲ್ಲ ಒಂದೇ ರೀತಿಯಾಗಿ ಕಾಣುತ್ತೆ, ಯಾಕಂದರೆ ಎಲ್ಲ ಸಂಜೆ ಆಗ್ತಿದ್ದಂಗೆ ಕತ್ತಲೆ ಆವರಿಸ್ಬಿಡುತ್ತೆ. ಇಲ್ಲೂ ಕೂಡ ಒಂದು ನೋಡೋ ದೃಷ್ಟಿಯಲ್ಲೂ ಕೂಡ ಲೀನವಾಗಿ ಬಿಡುತ್ತೆ, ಭಾವನೆ ಒಂದೇ ರೀತಿಯಲ್ಲಿ ಮೂಡುತ್ತೆ. ಈ ನಿಶ್ಶಬ್ದ ವಾತಾವರಣದಲ್ಲಿ ಶಬ್ದವಿಲ್ಲದೆ ಮೌನವೇ ಅನಂತವಾಗಿ ಉಳಿದುಬಿಡುತ್ತೆ. ಈ ಕವನ ಪ್ರಕೃತಿಯ ಏಕತೆ ಮತ್ತು ಶಾಂತಿ ಹಾಗೆ ಮೌನದ ಮಹತ್ವವನ್ನು ತುಂಬ ಸುಂದರವಾಗಿ ಕವಯತ್ರಿ ಇಲ್ಲಿ ಚಿತ್ರಿಸಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಎದೆಯೊಳಗೂ ಹೊರಗೂ ಬಯಲು, ಬಯಲು ಕತ್ತಲೆಯ ಗರ್ಭದಲ್ಲಿ ಬೆಳಕು ರಾಶಿ. ಈ ಸಾಲುಗಳಲ್ಲಿ ಕವಯತ್ರಿ ಹೇಳ್ತಾರೆ, ಮಾನವನ ಎದೆಯೊಳಗೆ ಹೊರ ಜಗತ್ತಿನಲ್ಲೂ ಒಂದು ಬಯಲು ಇದೆ, ಅಂದರೆ ವಿಶಾಲತೆ ಮತ್ತು ತೆರವು ಇದೆ. ಅಂದರೆ ಒಳಮನಸ್ಸು ಮತ್ತು ಹೊರ ಜಗತ್ತು ಎರಡು ವಿಶಾಲವಾಗಿವೆ. ಆದರೆ ಈ ಬಯಲಿನಲ್ಲೇ ಕತ್ತಲೆ ಕೂಡ ಇದೆ, ಅಂದರೆ ಬೆಳಕಿನಲ್ಲೇ ಕತ್ತಲೆ ಕೂಡ ಆವರಿಸಿರುತ್ತೆ. ಹಾಗೆ ಒಂದು ಗಾಢ ಕತ್ತಲೆಯಲ್ಲಿ ಒಂದು ಬೆಳಕು ಕೂಡ ಅಡಗಿಕೊಂಡಿರುತ್ತೆ ಅನ್ನೋದನ್ನು ಕವಯತ್ರಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ಅಜ್ಞಾನ, ಗೊಂದಲ ಅಥವಾ ಕಷ್ಟಗಳ ನಡುವೆಯೇ ಜ್ಞಾನ, ಸತ್ಯ ಮತ್ತು ಆಶೆಯ ಬೆಳಕು ಹುಟ್ಟುತ್ತೆ. ನಾವು ಯಾವತ್ತೂ ಕೂಡ ಎಲ್ಲ ಮುಗಿದೋಯ್ತು, ಇನ್ನೇನು ಉಳಿದಿಲ್ಲ ಅನ್ನೋ ಒಂದು ನಿರಾಶೆ ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು. ಅಲ್ಲೇ ಯಾವುದೋ ಒಂದು ದಾರಿ ಅಡಗಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಾರೆಯಾಗಿ ಕವಯತ್ರಿ ಹೇಳ್ತಾರೆ, ಜೀವನದಲ್ಲಿ ಕತ್ತಲೆ ಮತ್ತು ಬೆಳಕು ಎರಡೂ ಸೇರಿ ಇರುತ್ತೆ. ಕತ್ತಲೆಯೊಳಗೆ ಬೆಳಕಿನ ಮೂಲ ಅಡಗಿರುತ್ತೆ. ಹಾಗೆ ಈ ಒಂದು ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಅನ್ನೋದನ್ನು ಕವಯತ್ರಿ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.